ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 18ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶದ ಕೀ ಸ್ಪೇಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸಂವಹನಕ್ಕಾಗಿ 11 GSATCOM ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾಯಿಸಿದೆ? ಯುನೈಟೆಡ್ ಕಿಂಗ್ಡಮ್, ಚೀನಾ, ಅಮೇರಿಕಾ, ಭಾರತ. ಸರಿಯಾದಂಥ ಉತ್ತರ ಚೀನಾ. ಈಗ ಚೀನಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಚೀನಾದ ರಾಜಧಾನಿ ಬೀಜಿಂಗ್. ಇಲ್ಲಿನ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. ಇಲ್ಲಿನ ಅಧಿಕೃತ ಭಾಷೆಗಳು ಮ್ಯಾಂಡರಿನ್ ಮತ್ತು ಪುಟೋಂಗ್ವಾ. ಇಲ್ಲಿನ ಅಧಿಕೃತ ಕರೆನ್ಸಿ ರೆನ್ ಮಿನ್ ಬಿ ಅಥವಾ ಯುವಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 18 ವರ್ಷಗಳ ನಂತರ S&P ಭಾರತಕ್ಕೆ ಯಾವ ರೇಟಿಂಗ್ ನೀಡಿದೆ? BBB, B2C, CCC, A2B. ಸರಿಯಾದಂಥ ಉತ್ತರ BBB. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಚತುರ್ ದ್ರಾವಿಡ ಭಾಷಾ ಪದಪರಿಚಯಂ ಎಂಬ ಬಿರುದನ್ನು ಹೊಂದಿದ್ದ ನಿಜತ್ಯೇಲಾ ಶ್ರೀಧರನ್ ನಿಧನರಾದರು. ಇವರು ಯಾವ ರಾಜ್ಯದವರು? ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು. ಸರಿಯಾದಂಥ ಉತ್ತರ ಕೇರಳ. ಕೇರಳದ ಭಾಷಾಶಾಸ್ತ್ರಜ್ಞ ಮತ್ತು ನಿಘಂಟುಕಾರರಾದ ಇವರು 4 ಪ್ರಮುಖ ದ್ರಾವಿಡ ಭಾಷೆಗಳಾದ ಮಲಯಾಳಂ, ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳನ್ನು ಸಂಕಲಿಸುವ ನಿಘಂಟನ್ನು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಂಸ್ಥೆಗಳ ರಕ್ಷಣೆಗಾಗಿ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ? ಮಿಷನ್ ತ್ರಿಶೂಲ, ಮಿಷನ್ ಸುದರ್ಶನ ಚಕ್ರ, ಮಿಷನ್ ಬ್ರಹ್ಮಾಸ್ತ್ರ, ಮಿಷನ್ ಪಾಶುಪತಾಸ್ತ್ರ. ಸರಿಯಾದಂಥ ಉತ್ತರ ಮಿಷನ್ ಸುದರ್ಶನ ಚಕ್ರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯಿಂದ ಸುಸ್ಥಿರ ವಾಯುಯಾನ ಇಂಧನಕ್ಕಾಗಿ ಭಾರತದ ಮೊದಲ ISCC ಇಂಟರ್ನ್ಯಾಷನಲ್ ಸಸ್ಟೈನಬಿಲಿಟಿ ಆ್ಯಂಡ್ ಕಾರ್ಬನ್ ಸರ್ಟಿಫಿಕೇಷನ್ ಕೋರ್ಸಿಯಾ ಪ್ರಮಾಣೀಕರಣವನ್ನು ಯಾರು ಪಡೆದಿದ್ದಾರೆ? ಭಾರತ್ ಪೆಟ್ರೋಲಿಯಂ, ಗೇಲ್, ONGC, ಇಂಡಿಯನ್ ಆಯಿಲ್. ಸರಿಯಾದಂಥ ಉತ್ತರ ಇಂಡಿಯನ್ ಆಯಿಲ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಿಧನರಾದ ವೆಸ್ ಪೇಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಕ್ರಿಕೆಟ್, ಟೆನ್ನಿಸ್, ಹಾಕಿ, ಫುಟ್ಬಾಲ್. ಸರಿಯಾದಂಥ ಉತ್ತರ ಹಾಕಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಏಪ್ರಿಕಾಟ್ಗಳನ್ನು ಮೊದಲ ಬಾರಿಗೆ ಸೌದಿ ಅರೇಬಿಯಾಕ್ಕೆ ರಫ್ತು ಮಾಡಲಾಗಿದೆ? ಅರುಣಾಚಲ ಪ್ರದೇಶ, ಲಡಾಖ್, ಪುದುಚೇರಿ, ನಾಗಾಲ್ಯಾಂಡ್. ಸರಿಯಾದಂಥ ಉತ್ತರ ಲಡಾಖ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 3ನೇ ಕ್ವಾಂಟ್ ಬಾಕ್ಸ್ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2025 ಪ್ರಶಸ್ತಿಯನ್ನು ಗೆದ್ದವರು ಯಾರು? ವಿನ್ಸೆಂಟ್ ಕೀಮರ್, ಜಾರ್ಡನ್ ವ್ಯಾನ್ ಫಾರೆಸ್ಟ್, ಪ್ರಾಣೇಶ್ ಎಂ, ವಿದಿತ್ ಗುಜರಾತಿ. ಸರಿಯಾದಂಥ ಉತ್ತರ
ವಿನ್ಸೆಂಟ್ ಕೀಮರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ AI ಆಧಾರಿತ ಸಭಾಸಾರ್ ಅನ್ನು ಯಾರು ಪ್ರಾರಂಭಿಸಿದರು? ಪ್ರವಾಸೋದ್ಯಮ ಸಚಿವಾಲಯ, ಜಲಶಕ್ತಿ ಸಚಿವಾಲಯ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಪಂಚಾಯಿತಿ ರಾಜ್ ಸಚಿವಾಲಯ. ಸರಿಯಾದಂಥ ಉತ್ತರ ಪಂಚಾಯತಿ ರಾಜ್ ಸಚಿವಾಲಯ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅರಣ್ಯ ಮತ್ತು ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆ ಹಾಕ್ ಅನ್ನು ಪ್ರಾರಂಭಿಸಿದ ಮೂರನೇ ರಾಜ್ಯ ಯಾವುದು? ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ. ಸರಿಯಾದಂಥ ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ಸೇನೆಯು ಸೂರ್ಯ ದ್ರೋಣನಾಥನ್ 2025 ಡ್ರೋನ್ ಸ್ಪರ್ಧೆಯನ್ನು ಎಲ್ಲಿ ಪ್ರಾರಂಭಿಸಿತು? ಜಮ್ಮು ಮತ್ತು ಕಾಶ್ಮೀರ, ಅರುಣಾಚಲ ಪ್ರದೇಶ, ಲಡಾಖ್, ಹಿಮಾಚಲ ಪ್ರದೇಶ. ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತವು ಮೊದಲ ಬಾರಿಗೆ ವಿಶ್ವ ಅಥ್ಲೆಟಿಕ್ಸ್ ಕಂಚಿನ ಮಟ್ಟದ ಭೂಖಂಡದ ಪ್ರವಾಸವನ್ನು ಯಾವ ಕ್ರೀಡಾಂಗಣದಲ್ಲಿ ಆಯೋಜಿಸುತ್ತದೆ? ಕಳಿಂಗ ಕ್ರೀಡಾಂಗಣ ಭುವನೇಶ್ವರ, ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ನವದೆಹಲಿ, ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್, ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಸರಿಯಾದಂಥ ಉತ್ತರ ಕಳಿಂಗ ಕ್ರೀಡಾಂಗಣ ಭುವನೇಶ್ವರ. ಹಣಕಾಸು ವಲಯಕ್ಕಾಗಿ ಫ್ರೀ AI ವಿಷನ್ ಅನ್ನು ಪ್ರಾರಂಭಿಸಿದವರು ಯಾರು? ಹಣಕಾಸು ಸಚಿವಾಲಯ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಸ್ಟೇಟ್ ಬ್ಯಾಂಕ್, ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ. ಸರಿಯಾದಂಥ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.